ನಿಮ್ಮ ನಿರೀಕ್ಷೆ ನೀರು ಪಾಲಾದರೆ ವಾಟ್ ನೆಕ್ಸ್ಟ್? ಈ ಸರ್ಕಾರನೂ ನೀರು ಪಾಲಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಇವರು. ಒಂದು ಬೆನವಲೆಂಟ್ ಸರ್ಕಾರ ಆಗಿದ್ರೆ ಇದು. ಐ ಡೋಂಟ್ ಥಿಂಕ್ ಇಟ್ ಈಸ್ ಎ ಬೆನವಲೆಂಟ್ ಗೌರ್ಮೆಂಟ್. ಬಟ್ ಆ ಬೆನವಲೆನ್ಸು ಎದೆ ಒಳಗಡೆ ಆ ಬೆನವಲೆನ್ಸ್ ಇದ್ದರೆ ಆಗ ನೀವು ಈ ಕೂಗಿದೆಯಲ್ಲ, ಮತ್ತು ಈ ಕೂಗಿನ ಹಿನ್ನೆಲೆ ಎಲ್ಲಿಗೆ ಹೋಗಿ ತಲುಪಿದೆ ಅಂದರೆ ಹಳ್ಳಿಗೆ ಹೊರಟೋಗಿದೆ ಸರ್. ಅಣ್ಣ ತಮ್ಮಂದಿರ ಥರ ಬದುಕ್ತಿದ್ದವರು ಶತ್ರುಗಳ ಥರ ಆಗ್ಬಿಟ್ಟಿದ್ದಾರೆ. ಈಗ ನಿಮ್ಮ ಜೊತೆ ಚರ್ಚೆ ಮಾಡ್ತಿರೋ ಕಾರಣಕ್ಕಾಗಿಯೇ ಈ ಪ್ರಶ್ನೆ ಕೇಳ್ತೀನಿ ನಾನು. ಬರೆದಿಟ್ಕೊಳ್ಳಿ, ಈ ಸರ್ಕಾರನೂ ನೀರು ಪಾಲಾಗುತ್ತೆ. ಸೊ ಬಿ ಕೇರ್ಫುಲ್. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಉಪಚುನಾವಣೆಯ ಅಖಾಡದಲ್ಲಿದ್ದೇವೆ. ಇಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿರುವಂತಹ ಹಿರಿಯ ಮುಖಂಡರು, ಮಾಜಿ ಸಚಿವರು ಎನ್ ಮಹೇಶ್ ಅವರಿದ್ದಾರೆ. ಮಹೇಶ್ ಅವರೇ, ಬಾಗಲಕೋಟೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಿ, ಕಳೆದ 2 ದಿನಗಳಿಂದ ನಿರಂತರವಾಗಿ ಓಡಾಡ್ತಾ ಇದ್ದೀರಿ. ಬಹುಶಃ ಜನರ ನಾಡಿ ಮಿಡಿತ ಇಷ್ಟೊಳಗಾಗಲೇ ಗೊತ್ತಾಗಿರುತ್ತೆ. ಯಾಕಂದರೆ ಅನ್ನ ಬೆಂದಿದೆಯಾ ನೋಡಲಿಕ್ಕೆ ಇಡೀ ಪಾತ್ರೆ ಮುಗಿಸ್ಬೇಕಿಲ್ಲ, 2 ಕಾಳು ಸಾಕು. ಹೇಗಿತ್ತು ನಿಮ್ಮ ಒಡನಾಟ, ನೀವು ಕಂಡುಕೊಂಡ ಹಾಗೆ ನಾಡಿ ಮಿಡಿತ? ಭಾಳ ಒಳ್ಳೆ ಏನು ಪೀಠಿಕೆ ಜೊತೆಗೆ ಶುರು ಮಾಡಿದ್ದೀರಿ. ನಾನು ಮತದಾರರ ನಾಡಿ ಮಿಡಿತವನ್ನು ನಿನ್ನೆ ಮತ್ತು ಇವತ್ತು ನೋಡಿದ್ದೀನಿ. ನಿನ್ನೆ ನಾಮಪತ್ರ ಸಲ್ಲಿಸಲಿಕ್ಕೆ ಈ ಉರಿಯೋ ಬಿಸಿಲಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದರು. ಈ ಬಿಸಿಲಲ್ಲಿ 3 ಗಂಟೆಗಳ ಕಾಲ ನಮ್ಮ ಜೊತೆ ನಡ್ಕೊಂಡು ಬಂದರು. ಬಹಿರಂಗ ಸಭೆ ನಡೀತು ಶಿವಾಜಿ ಸರ್ಕಲಲ್ಲಿ. ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ಜನ ನಿಂತುಕೊಂಡು ಭಾಳ ಉತ್ಸಾಹದಿಂದ ಎಲ್ಲರ ಮಾತನ್ನು ಕೇಳಿಸ್ಕೊಂಡ್ರು. ಅದನ್ನು ನೋಡಿದಾಗ ನನಗನ್ಸಿದ್ದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು 2023ರಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀವಿ ಏನೋ ಅಂತ ಗಿಲ್ಟ್ ಫೀಲಿಂಗ್ ಇತ್ತು ಅವ್ರಿಗೆ. ವೀರಣ್ಣ ಚರಂತಿಮಠ ಅವರ ಪರ್ಸನಾಲಿಟಿ ಇದೆಯಲ್ಲ, ವ್ಯಕ್ತಿತ್ವ, ಅದನ್ನು ನೋಡಿ ವೀರಣ್ಣ ಚರಂತಿಮಠ ಅವ್ರನ್ನ ಈ ಬೈ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದು ಮುಗಿಸಿ ಸಾಯಂಕಾಲ ನಾನು ಬೊಮ್ಮಣಗಿ ಅಂತ ಒಂದು ಗ್ರಾಮ, ಆ ಗ್ರಾಮದ 30 ಜನ ಯುವಕರು ನನ್ನ ಜೊತೆ ಮಾತಾಡೋಕ್ಕೆ ಬಂದಿದ್ದರು, ಶೆಡ್ಯೂಲ್ ಕಾಸ್ಟ್ ಯುವಕರು. ಅವರೆಲ್ಲರೂ ಹೆಂಗಪ್ಪ ಚುನಾವಣೆ ಹೆಂಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಅಣ್ಣ ಮಿಸ್ಟೇಕ್ ಆಗೋಗಿದೆ 2023ರಲ್ಲಿ, ಈ ಸತಿ ವೀರಣ್ಣ ಚರಂತಿಮಠ ಅವ್ರನ್ನ ವಿಧಾನಸಭೆಗೆ ಕಳಿಸ್ತೀವಿ ಅಂತ ತೀರ್ಮಾನ ಮಾಡೋದು. ಆ್ಯಂಡ್ ದೇ ಆರ್ ಆಲ್ ಶೆಡ್ಯೂಲ್ ಕಾಸ್ಟ್ ಬಾಯ್ಸ್. ಮತ್ತು ಅದಾದಮೇಲೆ ಅವತ್ತೇ ಸಾಯಂಕಾಲ ಮತ್ತೊಂದು ಸಭೆ ಮಾಡಿದ್ವಿ, ಹಳೆ ಬಾಗಲಕೋಟೆ ಅಂತ. ಅಲ್ಲಿ ಸುಮಾರು ಒಂದು 100 ಜನ ರಿಟೈರ್ಡ್ ಎಂಪ್ಲಾಯೀಸು ಮತ್ತು ಯುವಕರು, ವಿದ್ಯಾರ್ಥಿಗಳು, ಹಿರಿಯರೆಲ್ಲ ಸೇರಿದರು. ಅಲ್ಲಿಗೆ ನಾನು, ಕಾರಜೋಳ ಸಾಹೇಬರು ಹೋಗಿದ್ವಿ, ವೀರಣ್ಣ ಚರಂತಿಮಠ ಅವರು ಇದ್ದರು. ಅಲ್ಲಿ ಜನರ ಉತ್ಸಾಹ ನೋಡಿದಾಗ, ಆ್ಯಂಡ್ ದೇ ಆರ್ ಆಲ್ ಶೆಡ್ಯೂಲ್ ಕಾಸ್ಟ್. ಸೊ ಅವರ ಉತ್ಸಾಹ ನೋಡಿದಾಗ, ಇಲ್ಲ ಹಿಂದೆ ತಪ್ಪಾಗಿದೆ, ನಾವು ಆ ತಪ್ಪನ್ನ ಈ ಸರಿ ಮಾಡಲ್ಲ, ವೀರಣ್ಣ ಚರಂತಿಮಠ ಅಂತವರು ಬೇಕು ನಮಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಅವ್ರು ಬೇಕು ಅಂತ ಹೇಳಿದ್ರು. ಇವತ್ತು ನಿಮ್ಗೆ ಹೇಳ್ತೀನಿ, ನಾನು 3 ವಿಲೇಜ್ಗಳು, ಬೇವೂರು, ಬೆನಕಟ್ಟಿ, ಶಿರೂರು ಅಂತ 3 ವಿಲೇಜ್ಗಳಲ್ಲಿ 5 ಸಭೆಗಳನ್ನ ಮಾಡಿದ್ವಿ. ಈ 5 ಸಭೆಗಳು SCಗಳು, SC ಲೆಫ್ಟು ರೈಟು ಪ್ಲಸ್ 1 ಅಲೆಮಾರಿಗಳು, ಇವ್ರ ಸಭೆನ ಮಾಡಿದ್ವಿ. ಇವ್ರ ಸಭೆನಲ್ಲೂ ಕಂಡು ಬಂದಂಥ ಉತ್ಸಾಹ ಏನು ಅಂತಂದರೆ, ಈಗ ನಾನು ಮೈಸೂರು ಭಾಗದಿಂದ ಬಂದಿರೋನು, ಅಲ್ಲಿಯ ವಾತಾವರಣನೇ ಬೇರೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲರೂ BJP ಪರ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಚರಂತಿಮಠ ಅವರ ವ್ಯಕ್ತಿತ್ವಕ್ಕೆ ಮಾರೋಗಿದ್ದಾರೆ. ಈ ಸತಿ ಒಳ್ಳೆಯ ಅವಕಾಶ, ಗೆಲ್ಲುವಂತಹ ಅವಕಾಶ, ಬರೀ ಗೆಲ್ಲುವಂಥ ಅವಕಾಶ ಅಲ್ಲ, ಯೂಸ್ ಮಾರ್ಜಿನಲ್ಲಿ ಗೆಲ್ಲುವಂಥ ಅವಕಾಶವನ್ನು ಈ ಸೂಚನೆಗಳು ತೋರಿಸ್ತಾ ಇದೆ. ಹಾಗಾಗಿ ನಾವು ಗೆಲ್ತೀವಿ ಅಂತ ಅನಿಸುತ್ತೆ. ಈಗ ಪ್ರತಿ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಯು ರೈಟ್, ಈ ರೀತಿಯ ಹೋಪ್ ಇರುತ್ತೆ. ಆದರೆ ನಾವು ನೋಡ್ತಾ ಬಂದಾಗ ಅದು ಇತ್ತೀಚಿನ ವರ್ಷಗಳಲ್ಲಿ ಅದೇನು ಆಡಳಿತ ಯಂತ್ರದ ಕಾರಣಕ್ಕೋ ಬೇರೆ ಸಂಪನ್ಮೂಲದ ಕಾರಣಕ್ಕೋ ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಅದರ ಪರವಾಗಿ ಫಲಿತಾಂಶಗಳು ಬರ್ತಾ ಬಂದಿರೋದನ್ನು ನಾವು ನೋಡಿದ್ದೀವಿ. ಈ ಸರ್ಕಾರದಲ್ಲೂ ಕೂಡ ಕಳೆದ ಚುನಾವಣೆಗಳು ನಾವು ನೋಡಿದ್ದೀವಿ. ಅದನ್ನು ಹೀಗಿರುವಾಗ ಅದನ್ನು ಮೀರಿ ಇಲ್ಲಿ ನಿಮಗೆ ಗೆಲುವು ತಂದುಕೊಡುವಂತಹ ಅಂಶ ಯಾವ್ದು ಕಣ್ಣಿಗೆ ಬಿತ್ತು? ಯಾವುದು ಅಂತಂದರೆ ನೋಡಿ, ನಿಮ್ಗೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಜನ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದಾರೆ. 136 MLAಗಳಿದ್ದಾರೆ. 136 MLAಗಳನ್ನ ಇಟ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಇವರು.
ಯಾಕೆಂದರೆ ಇವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ವಿರೋಧ ಪಕ್ಷಕ್ಕೆ ಶಕ್ತಿ ಇಲ್ಲ. ಸೊ 136 MLAಗಳನ್ನ ಇಟ್ಕೊಂಡು ಆಡಳಿತ ನಡೀತಾ ಇದೆಯಾ ಸರ್ ಇಲ್ಲಿ? ಎಸ್, ಸರ್ಕಾರ ಇದೆ, ಆಡಳಿತ ಇಲ್ಲ. ಏನು ನಡೀತಾ ಇದೆ ನಿಮ್ಮ ಪ್ರಕಾರ? ಏನು ನಡೀತಾ ಇದೆ ಹೇಳಿ. ನನಗನ್ಸುತ್ತೆ ಇಲ್ಲಿ ಆಡಳಿತ ನಡೀತಾ ಇಲ್ಲ, ಲೂಟಿ ಮಾಡೋಕ್ಕೆ ಬೇಕಾದಂಥ ಆಡಳಿತ ನಡೀತಾ ಇದೆ. ಇದು ಹೀಗೆ ನಡೀತಾ ಇರೋದನ್ನು ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದ್ದಾರಲ್ಲ. ಮಂತ್ರಿಗಳು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇಲ್ಲ, ಅಸೆಂಬ್ಲಿಗೆ ಬರಲ್ಲ, ಅಧಿಕಾರಿಗಳು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ರೆಡಿ ಮಾಡಿ ಮಂತ್ರಿಗಳ ಹತ್ರ ಸೈನ್ ಮಾಡಿ ಕೊಡ್ತಾ ಇಲ್ಲ. ಯಾಕೆ ನಡೆಸಬೇಕು ನಾನು ವಿಧಾನಸಭೆನ ಅಂತ ಹೇಳಿ ವಿಧಾನಸಭೆಯಿಂದ ಹೊರ ನಡೆದಿರುವಂಥದ್ದು. ಇದು ಏನು ಸೂಚಿಸುತ್ತೆ ಅಂತಂದರೆ, ದೇರ್ ಈಸ್ ಎ ಗೌರ್ಮೆಂಟ್ ವಿತೌಟ್ ಅಡ್ಮಿನಿಸ್ಟ್ರೇಷನ್. if there is an administration, it is just to loot the treasury of our state. ಇದು ಜನರಿಗೆ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾ ಜಗತ್ತಿದು. ನೀವು ಏನು ಮಾಡಿದ್ರು ಅದು ಜನರಿಗೆ ತಲುಪಿಬಿಡ್ತದೆ. ಜನ ತೀರ್ಮಾನ ಮಾಡಿದ್ದಾರೆ, ಇನ್ನು 2 ವರ್ಷ ನೆಟ್ಟಿಗೆ ಕೆಲಸ ಮಾಡಿ ಅಂತ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇಲ್ಲಿ ಸೋಲಿಸ್ಬೇಕು ಅಂತ. ಆ ಕಾರಣಕ್ಕೆ ಈ ಸರ್ಕಾರದ 2 ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿ ಬುದ್ಧಿ ಕಲಿಸ್ತಾರೆ. ಯಾಕೆ ಬುದ್ಧಿ ಕಲಿಸ್ತಾರೆ ಅಂತಂದರೆ, ಬಿ ಕೇರ್ಫುಲ್, ಚೆನ್ನಾಗಿ ಆಡಳಿತ ಮಾಡಿ, ಇಲ್ಲಾಂದರೆ 28ಕ್ಕೆ ನಿಮ್ಮನ್ನೆಲ್ಲ ಮನೆಗೆ ಕಳಿಸ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಇದು ಕಾಣಿಸ್ತಾ ಇದೆ. ಆಡಳಿತ ನಡೀತಾ ಇಲ್ಲ ಅಂದರೆ ಈ 2.5 ವರ್ಷದಲ್ಲಿ ಅತಿ ಹೆಚ್ಚು ಚರ್ಚೆಯಾದ ವಿಚಾರ ಯಾವುದಂದರೆ, ಈ 2.5 ವರ್ಷದಲ್ಲಿ ಮುಖ್ಯಮಂತ್ರಿ ಪಟ್ಟದ ಕುರ್ಚಿಯ ವಿಚಾರ. DK ಶಿವಕುಮಾರ್ ತಾನು CM ಆಗಬೇಕು ಅಂತ, ಸಿದ್ದರಾಮಯ್ಯ ತಾನು ಮುಂದುವರಿಬೇಕು. ಸೊ ಆ ದೃಷ್ಟಿಯಿಂದ ಆಡಳಿತ ಕುಸಿದಿದೆ ಅನ್ನೋದು ನಿಮ್ಮ ಅಭಿಪ್ರಾಯವಾ? ಅಲ್ವಾ ಸರ್? 136 MLAಗಳಿದ್ದಾರೆ ಅಂತಂದರೆ ದೇ ಮಸ್ಟ್ ಫಾರ್ಮ್ ಎ ಸ್ಟೇಬಲ್ ಗೌರ್ಮೆಂಟ್. ನಿಮ್ಮದು ಅಧಿಕಾರ ಹಂಚಿಕೆಯ ಫಾರ್ಮುಲಾ ಏನಿದ್ರೂ 4 ವಾಲ್ಸ್ ಒಳಗಡೆ ತೀರ್ಮಾನ ಮಾಡಿ. ಬೀದಿಗೆ ಬಂದು ಮಾತಾಡ್ತಾ ಇದ್ದೀರಿ ಅಂದರೆ ನಿಮಗೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ ಅಂತ. ಹೈಕಮಾಂಡನ್ನ ರಾಜ್ಯದ ಮುಖಂಡರುಗಳನ್ನ ಹೈಕಮಾಂಡ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಈ ರಾಜ್ಯದ ಮುಖಂಡರುಗಳು ಹೈಕಮಾಂಡ್ಗೆ ಕೇರ್ ಮಾಡ್ತಾ ಇಲ್ಲ ಅಂತ. ಇದ್ರ ಪರಿಣಾಮ ಆಡಳಿತ ಕುಸಿತೋಗಿದೆ. ಆಮೇಲೆ ಬ್ಯೂರೋಕ್ರಸಿ ಇದೆಯಲ್ಲ, ಆಡಳಿತ ಶಾಹಿ, ಅಧಿಕಾರಶಾಹಿ ಇದೆಯಲ್ಲ, ಅದು ಮೊರೆಯಲ್ಲಿ ಹೊರಟೋಗುತ್ತೆ ಸರ್. ಅಧಿಕಾರಿಗಳನ್ನು ನಿಯಂತ್ರಣಕ್ಕೆ ತಗೊಳ್ಳದೆ ಇವರೇ ಕಿತ್ತಾಡ್ಕೊಂಡು ಹೋದರೆ ಅವರ ಮೊರೆಯಲ್ಲಿ ಹಾಳಾಗುತ್ತೆ. ಹಂಗಾಗಿ ಅಡ್ಮಿನಿಸ್ಟ್ರೇಷನ್ ಕುಸಿತೋಗಿದೆ. ಸೊ ಹಾಗಾಗಿ ನನಗನ್ಸುತ್ತೆ ಇವ್ರು ಕಿತ್ತಾಡ್ತಲೇ 3 ವರ್ಷ ಕಳೆದಿದೆ. ಇವ್ರಿಗೆ ಬುದ್ಧಿ ಕಲಿಸ್ಬೇಕಲ್ವಾ? ಈಗ ನಾವು ಒಂದೊಂದು ಸತಿ ಹೆಂಗೆಂಗೋ ನಿಂತಿರೋರನ್ನ ಅಟೆನ್ಷನ್ ಅಂತಾರಲ್ಲ, ಹಂಗೆ ಅಟೆನ್ಷನ್ ಅಂತ ಹೇಳಲಿಕ್ಕೆ 2 ಚುನಾವಣೆಯಲ್ಲಿ ಮತದಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸ್ತಾರೆ. ನಾನು ಒಬ್ಬ ಪ್ರಜೆಯಾಗಿ ಹೇಳ್ತೀನಿ, ಇವ್ರನ್ನ ಸೋಲಿಸ್ಬೇಕು. ನಾನು ಯಾಕೆ ಕೇಳಿದೆ ಅಂದರೆ, ಇದನ್ನು ಸಂಡೂರು ಎಲೆಕ್ಷನ್ ಆಯಿತು, ಶಿಗ್ಗಾಂವ್ ಎಲೆಕ್ಷನ್ ಆಯಿತು, ಚನ್ನಪಟ್ಟಣ ಎಲೆಕ್ಷನ್ ಆಯಿತು. ಆಗಲೂ ಈ ಕುರ್ಚಿ ಗಲಾಟೆ ತಾರಕದಲ್ಲೇ ಇತ್ತು. ಜೊತೆಗೆ ಅಡ್ಮಿನಿಸ್ಟ್ರೇಷನ್ನು ಹೀಗೆ ಇತ್ತು. ಏನು ಭಾಳ ಅವ್ರೇನು ಅದ್ಭುತವಾದ ಅಡ್ಮಿನಿಸ್ಟ್ರೇಷನ್ ಆಗೇನು ಕೊಡ್ತಾಯಿದ್ರು ಅಂತ ಅಲ್ಲ. ಹಾಗೆ ಲೋಕಸಭಾ ಚುನಾವಣೆಯಲ್ಲೇ ಜನ ಅದಕ್ಕೆ ಉತ್ತರ ಕೊಟ್ಟಿದ್ರು ಅಂತೇಳಿ. ಹೀಗಿದ್ದು ಅಲ್ಲಿ ಗೆದ್ದರು. ನಾನು ಯಾಕೆ ಹೇಳಿದೆ ಅಂದರೆ, ಯಾವ ಸರ್ಕಾರ ಆಡಳಿತದಲ್ಲಿರುತ್ತೋ ಜನ ಸಾಮಾನ್ಯವಾಗಿ ಅವರಿಗೆ ಕಣ್ಮುಚ್ಕೊಂಡು ಮತ ಕೊಡೋದನ್ನು ಒಂದು ಇತ್ತೀಚಿನ ದಿನಗಳಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನನಗೆ ಮತ್ತೆ ಆ ಪ್ರಶ್ನೆ ಕಾಡುತ್ತೆ, ಇಲ್ಲಿ ಅದನ್ನು ಮೀರಿದ್ದೇನು ಅನ್ನುವಂಥದ್ದು. ನೀವು ಹೇಳ್ತಾ ಇದ್ದೀರಲ್ಲ, ಈ ಹಿನ್ನೆಲೆಯಲ್ಲೇ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು RB ತಿಮ್ಮಾಪುರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ? ಆಡಳಿತ ಪಕ್ಷವನ್ನು ಗೆಲ್ಲಿಸ್ಬೇಕು, ಇಲ್ಲದೇ ಇದ್ರೆ ಅಭಿವೃದ್ಧಿ ಆಗಲ್ಲ ಅಂತ. ನೀವು ಅಭಿವೃದ್ಧಿನೇ ಮಾಡಿಲ್ಲ, ಗೆದ್ದ ಮೇಲೆ ಏನು ಅಭಿವೃದ್ಧಿ ಮಾಡ್ತೀರಿ? ಸೊ ಹಾಗಾಗಿ ಕಳೆದ ಚನ್ನಪಟ್ಟಣ ಆ್ಯಂಡ್ ಇನ್ನು 2 ವಿಧಾನಸಭಾ ಸಂಡೂರು, ಈ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂಥ ಉಪಚುನಾವಣೆಯ ಸಂದರ್ಭದಲ್ಲಿದ್ದಂಥ ರಾಜಕೀಯ ಸ್ಥಿತಿಗತಿಗಳೇ ಬೇರೆ. ಈಗ ತುಂಬ ನೀರು ಹರಿದೋಗಿದೆ. ಎಷ್ಟರ ಮಟ್ಟಿಗೆ ಹರಿದೋಗಿದೆ ಅಂದರೆ, ವಿಧಾನಸಭೆಯ ಅಧ್ಯಕ್ಷರೇ ಚೇರ್ ಬಿಟ್ಟು ಆಚೆಗೆ ಹೋಗೋ ಅಂತಹ ವ್ಯವಸ್ಥೆ ನಮ್ಮ ವಿಧಾನಸಭೆಯಲ್ಲಿ ಇದೆ ಅಂತಂದರೆ ಇದನ್ನೆಲ್ಲ ಜನ ಗಮನಿಸಿದ್ದಾರೆ. ಹಾಗಾಗಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇವರು ಅಭಿವೃದ್ಧಿ ಅಂತೂ ಮಾಡಲ್ಲ ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಮತ್ತು ಇವರು ದ್ರಾಷ್ಟ್ಯ ಏನು ಅಂದರೆ, ಸಿದ್ದರಾಮಯ್ಯನ ದ್ರಾಷ್ಟ್ಯ, ಮನೆಗೆ 2-2 ಸಾವಿರ ರೂಪಾಯಿ ಕೊಡ್ತಿದ್ದೀವಿ, ಇನ್ನೇನು ಕೊಡಬೇಕು ಅಂತ ಖಾಸಗಿಯಾಗಿ MLAಗಳ ಜೊತೆ ಮಾತಾಡ್ತಾರಂತೆ. ಅಲ್ಲ ಕಣಯ್ಯ, ನಿನ್ನ ಕ್ಷೇತ್ರಕ್ಕೆ ಸುಮಾರು 100-150 ಕೋಟಿ ಬರ್ತಾಯಿದೆ ದುಡ್ಡು, ಎಲ್ಲಿ ಬರ್ತಾಯಿದೆ ಸರ್? ಮನೆಗೆ 2 ಸಾವಿರ ಕೊಡಲ್ವಾ? ಎಂಥ ದ್ರಾಷ್ಟ್ಯ ಸರ್ ಇದು? ಈ ದ್ರಾಷ್ಟ್ಯ ಜನರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕೆ ಇವರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾರೆ ಜನ. ಈಗ ನಿಮ್ಮ ಜೊತೆ ಚರ್ಚೆ ಮಾಡ್ತಿರೋ ಕಾರಣಕ್ಕಾಗಿಯೇ ಈ ಪ್ರಶ್ನೆ ಕೇಳ್ತೀನಿ ನಾನು. ಒಳ ಮೀಸಲಾತಿಯ ವಿಚಾರವಾಗಿ ಭಾಳಷ್ಟು ಪ್ರಶ್ನೆಗಳು ಜನರನ್ನು ಕಾಡ್ತಾ ಇದೆ. ಮತ್ತು ಸ್ವಲ್ಪ ಸಂಕೀರ್ಣವಾದ ವಿಚಾರ, ಎಲ್ರಿಗೂ ಭಾಳ ಸುಲಭವಾಗಿ ಅರ್ಥ ಆಗುವಂಥದ್ದು ಅಲ್ಲ ಇದು. ಹೀಗಿರುವ ಕಾಲಘಟ್ಟದಲ್ಲಿ ಅವರು 17% ಅಂತ ಹೇಳಿದ್ರು.
ಅದಾದ ನಂತರ ಬಿಲ್ ಆಯಿತು ಬೆಳಗಾವಿ ಅಧಿವೇಶನದಲ್ಲಿ, ರಾಜ್ಯಪಾಲರ ಹತ್ರ ಹೋದ್ದಾಯಿತು. ಈಗ ಭಾಳ ಮುಖ್ಯವಾಗಿ ನೀವು ಹಿಂದೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಚರ್ಚೆ ಮಾಡಿರುವ ರೀತಿಯಲ್ಲಿ ರೋಸ್ಟರ್ ಬಿಂದುಗಳು, ಅದರ ಬಗ್ಗೆ ಈಗ ಭಾಳ ಜನರಲ್ಲಿ ಒಂದು ಕನ್ಫ್ಯೂಷನ್ಸ್ ಇದೆ. ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಒಂದು. ಎರಡನೇದು, ನೀವು 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯವರೆಗೂ ಕಾಯ್ತಾ ಇದ್ದೀರಲ್ಲ, ಏನು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದೀರಿ? 27ನೇ ತಾರೀಕು ನಾವು ಒಂದು ಐತಿಹಾಸಿಕ ನಿರ್ಣಯ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಮತ್ತು ಆಹಾರ ಸಚಿವರಾದಂಥ ಮುನಿಯಪ್ಪ ಅವರು ಹೇಳಿರೋದ್ರಿಂದ ಅವರ ಭರವಸೆ ಮೇಲೆ ಒಂದು ಜುಡಿಷಿಯಸ್ ತೀರ್ಮಾನ ತಗೊಳ್ತಾರೆ ಸರ್ಕಾರ ಅಂತ ಅಂದ್ಕೊಂಡಿದ್ದೀವಿ. ತಗೊಳ್ಳಿಲ್ಲ ಅಂತಂದರೆ ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ನೋಡಿ ಏನು ಮಾಡ್ತೀರಿ ತಗೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಿ? ಜುಡಿಷಿಯಸ್ ತೀರ್ಮಾನ ಅಂತಂದರೆ ಈಗ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಸ್ವೀಕರಿಸಿ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 5 ಗುಂಪನ್ನು ಮಾಡಿದರು. ಸರ್ಕಾರ ಅದನ್ನು 3 ಗುಂಪು ಮಾಡಿದ್ರು. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ. ಪ್ರವರ್ಗ ಎ ಬಿ ನಡುವೆ ಜನಸಂಖ್ಯೆ ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಒಂದು ಕೂಗೆದ್ದೇಳ್ತು. ಸೊ ಅದನ್ನು ಸರಿ ಮಾಡಲಿಕ್ಕೆ ಪ್ರವರ್ಗ ಎ ಬಿ ಅಂದರೆ ಎಡ ಸಮುದಾಯ ಬಲ ಸಮುದಾಯ ಇಬ್ಬರಿಗೂ ಸಮಾನವಾಗಿ ಹಂಚಿಕೆ ಮಾಡುವಂತಹ 6 ಮಾಡಿದ್ರು. ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಮತ್ತು ಅಲೆಮಾರಿಗಳಿಗೆ 5 ಮಾಡಿದ್ರು. ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಯಿತು, ಅವ್ರಿಗೆ 1% ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಅನ್ನೋವಂಥ ಕೂಗು ನಂತರ ಎದ್ದೇಳಿದೆ. ಆದರೆ ಎಡ ಸಮುದಾಯ ಬಲ ಸಮುದಾಯಕ್ಕೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳಿ ಜನ ಸಮಾಧಾನವಾಗಿದ್ದರು. ಈಗ ಅದಾದಮೇಲೆ ಒಂದು ಆದೇಶ ಹೊರಡಿಸಿದ್ರು. ಏನು ನೀವು ಧಾರವಾಡದಲ್ಲಿ ಒಂದು ಜೆನ್ಜಿ ಕೈಂಡ್ ಆಫ್ ಪ್ರೊಟೆಸ್ಟ್ ಆಯ್ತಲ್ಲ, ಅದಾದಮೇಲೆ ಸರ್ಕಾರ ಎಚ್ಚರಗೊಂಡು ನಾವು 56,000 ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ರೋಸ್ಟರ್ ಆದೇಶವನ್ನು ಹೊರಡಿಸಿದ್ರು. ಆ ರೋಸ್ಟರ್ ಆದೇಶದಲ್ಲಿ ಮಾಡಿರೋ ಮಿಸ್ಟೇಕ್ ಏನು ಅಂದರೆ ಸರ್ಕಾರ ಮೊದಲು 2022ಕ್ಕಿಂತ ಹಿಂದೆ ಇದ್ದಂಥ ರೋಸ್ಟರ್ ನಿಯಮ ಇದೆಯಲ್ಲ, ಈ ರೋಸ್ಟರ್ ನಿಯಮನಲ್ಲಿ ಶೆಡ್ಯೂಲ್ ಕಾಸ್ಟ್ಗೆ ಫಸ್ಟ್ ಪೋಸ್ಟ್ ಎನಿ ರಿಕ್ರೂಟ್ಮೆಂಟು ಫಸ್ಟ್ ಪೋಸ್ಟ್ ವಿಲ್ ಗೋ ಟು ಶೆಡ್ಯೂಲ್ ಕಾಸ್ಟ್ ಅಂತ ಇತ್ತು. ಈಗ ಶೆಡ್ಯೂಲ್ ಕಾಸ್ಟ್ 3 ಗುಂಪಾಗಿದೆ. ಈ 3 ಗುಂಪುಗಳನ್ನ ಎಲ್ಲಿ ಪ್ಲೇಸ್ ಮಾಡ್ತೀರಿ ಅಂತ ನೋಡಿದಾಗ ಒಂದು ಆದೇಶ ಹೊರಡಿಸ್ಬಿಟ್ರು. ಒಂದು ವಂಡರ್ಫುಲ್ ಆದೇಶ. ಏನು ಅಂತಂದರೆ, ಮೊದಲನೇ ಪೋಸ್ಟು ಪ್ರವರ್ಗ ಎ, 9ನೇ ಪೋಸ್ಟಲ್ಲಿ ಪ್ರವರ್ಗ ಬಿ, 15ನೇ ಪೋಸ್ಟಲ್ಲಿ ಪ್ರವರ್ಗ ಸಿ ಅಂತ. ಪ್ರವರ್ಗ ಎಗೆ ನ್ಯಾಯ ಕೊಟ್ಟಿದ್ದು ಸರಿ, ಪ್ರವರ್ಗ ಬಿಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತ, ಪ್ರವರ್ಗ ಸಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ಯಾಕೆಂದರೆ ಈ 3 ಗುಂಪುಗಳು ಶೆಡ್ಯೂಲ್ ಕಾಸ್ಟ್. ಇವರು 3ಕ್ಕೂ ಪ್ರಥಮ ಆದ್ಯತೆ ಬರಬೇಕು ಅನ್ನೋದು ಜನರ ಆರ್ಗ್ಯುಮೆಂಟು. ಈ ಕನ್ಫ್ಯೂಷನ್ನ ಹೆಂಗೆ ರಿಸಾಲ್ವ್ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗೊಂದಲ ಇದೆ. ಆದರೆ ನಾನು ಮಾತಾಡುವಾಗ, ಮೀಡಿಯಾದಲ್ಲಿ ಮಾತಾಡುವಾಗ ಒಂದು ಸಲಹೆ ಮಾಡಿದ್ದೀನಿ. ದಟ್ ವಾಸ್ ಮೈ ಸೌಂಡ್ ಥಿಂಕಿಂಗ್. ಏನು ಸಲಹೆ ಅಂತಂದರೆ, ನೀವು ಯೂನಿವರ್ಸಿಟಿಗಳಲ್ಲಿ ಪೋಸ್ಟ್ಗಳನ್ನ ಫಿಲಪ್ ಮಾಡುವಾಗ ಅಲ್ಲಿ ಸಿಂಗಲ್ ಪೋಸ್ಟ್ಗಳು ಕ್ರಿಯೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಯೂನಿವರ್ಸಿಟಿ ಹಿಸ್ಟ್ರಿ ಒಂದೇ ಕ್ರಿಯೇಟ್ ಆಗೋದು, ಅಸಿಸ್ಟೆಂಟ್ ಪ್ರೊಫೆಸರು, ಎಕನಾಮಿಕ್ಸ್ ಒಂದೇ, ಸೋಷಿಯಾಲಜಿ ಒಂದೇ, ಕನ್ನಡ ಒಂದೇ, ಇಂಗ್ಲೀಷ್ ಒಂದೇ, ಹೀಗೆ. ಸೊ ಹೀಗೆ ಮಾಡೋದ್ರಿಂದ ಸಿಂಗಲ್ ಪೋಸ್ಟ್ಗೆ ನೀವು ರೋಸ್ಟರ್ ಬಿಂದುನ ಫಿಕ್ಸ್ ಮಾಡಿದ್ರೆ ಇಟ್ ವಿಲ್ ಆಟೋಮೆಟಿಕಲಿ ಗೋ ಟು ಪ್ರವರ್ಗ ಎ. ಪ್ರವರ್ಗ ಬಿ ಸಿಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಅನ್ಯಾಯ ಆಗುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡಿದೆ, ನಮ್ಮ ರಾಜ್ಯದಲ್ಲಿ 29 ಯೂನಿವರ್ಸಿಟಿಗಳಿದೆ. 29 ಯೂನಿವರ್ಸಿಟಿಗಳು ಮತ್ತು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರ್ತಕ್ಕಂಥ ಫಸ್ಟ್ ಗ್ರೇಡ್ ಕಾಲೇಜ್ಗಳು ಎಲ್ಲವನ್ನ ಮರ್ಜ್ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡಿ. ಆಗ ಮಾಡಿದಾಗ 29-30 ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಪ್ರತಿ ಒಂದೊಂದು ಇಲಾಖೆನಲ್ಲೂ. ಆಗ ನೀವು ರೋಸ್ಟರ್ ಬಿಂದುಗಳನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದನ್ನು ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಸರ್ಕಾರ ಹೇಗೆ ತಗೊಳುತ್ತೋ ಅಂತ. ಜನ ಮಾತ್ರ ಈ ಸಬ್ಜೆಕ್ಟ್ ಮೇಲೆ ಚರ್ಚೆ ನಡೀತಾ ಇದೆ. ಆಮೇಲೆ ಬೋರ್ಡು ಕಾರ್ಪೊರೇಷನ್ಸ್ ಇದೆಯಲ್ಲ ಸರ್, ಬೋರ್ಡು ಕಾರ್ಪೊರೇಷನ್ಗಳನ್ನು ಇಂಡಿಪೆಂಡೆಂಟಾಗಿ ರಿಕ್ರೂಟ್ ಮಾಡ್ತಾರಲ್ಲ, ಅದನ್ನು ತಡೀರಿ. 180 ಏನೋ ಬೋರ್ಡು ಕಾರ್ಪೊರೇಷನ್ಸ್ ಇದೆ, ಎಲ್ಲವನ್ನು ಮರ್ಜ್ ಮಾಡಿ ರಾಜ್ಯ ಮಟ್ಟದಲ್ಲಿ ಪೋಸ್ಟ್ಗಳನ್ನ ಕಾಲ್ ಮಾಡಿ ರಿಕ್ರೂಟ್ ಮಾಡಿ.
ಕೋಆಪರೇಟಿವ್ ಬ್ಯಾಂಕ್ಸು, ಕೋಆಪರೇಟಿವ್ ಸೊಸೈಟೀಸ್ ಇದೆಯಲ್ಲ, ಅದೆಲ್ಲವನ್ನು ಹಾಗೆ ಮಾಡಿ ರಾಜ್ಯ ಮಟ್ಟದಲ್ಲಿ ರಿಕ್ರೂಟ್ಮೆಂಟ್ ಆಗಲಿ. ಆ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ KPSC ಥರ, KEA ಥರ ಒಂದು ಏಜೆನ್ಸಿ ಮಾಡಿ, ಒಂದು ಅಪೆಕ್ಸ್ ಬಾಡಿ ಮಾಡಿ. ಆಗ 100 ಪೋಸ್ಟ್ಗಳು ಕ್ರಿಯೇಟ್ ಆಗುತ್ತೆ, ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ. ಆ್ಯಂಡ್ ಫೈನಲಿ ಈಗ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ನೀವು 3 ವರ್ಗಗಳಿಗೆ, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ Cಗೆ ಅನ್ಯಾಯ ಆಗದೆ ಸಮಾನವಾಗಿ ಹಂಚಿಕೆ ಆಗುವಂತಹ ರೋಸ್ಟರ್ ನಿಯಮಗಳನ್ನು ಜಾರಿಗೆ ತಗೊಬನ್ನಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಬೆನವಲೆಂಟ್ ಸರ್ಕಾರ ಆಗಿದ್ದರೆ ಇದು, ಐ ಡೋಂಟ್ ಥಿಂಕ್ ಇಟ್ ಈಸ್ ಎ ಬೆನವಲೆಂಟ್ ಗೌರ್ಮೆಂಟ್. ಬಟ್ ಆ ಬೆನವಲೆನ್ಸು ಎದೆ ಒಳಗಡೆ ಆ ಬೆನವಲೆನ್ಸ್ ಇದ್ದರೆ ನೀವು ಈ ಥರ 3 ವರ್ಗಗಳನ್ನು ಬ್ಯಾಲೆನ್ಸ್ ಮಾಡುವಂಥ ರೋಸ್ಟರ್ನ ತರಬೇಕು. ಆಗ ಈ ಕೂಗಿದೆಯಲ್ಲ, ಮತ್ತು ಈ ಕೂಗಿನ ಹಿನ್ನೆಲೆ ಎಲ್ಲಿಗೆ ಹೋಗಿ ತಲುಪಿದೆ ಅಂದರೆ ಹಳ್ಳಿಗೆ ಹೊರಟೋಗಿದೆ ಸರ್. ಅಣ್ಣ ತಮ್ಮಂದಿರ ಥರ ಬದುಕ್ತಿದ್ದವರು ಶತ್ರುಗಳ ಥರ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಹುಡುಕಬೇಕಾಗಿದೆ ಸರ್ಕಾರ. ದಯಮಾಡಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ Cಗೆ ಸಮಾನವಾಗಿ ಹಂಚಿಕೆಯಾಗುವಂತಹ ಒಂದು ಫಾರ್ಮುಲಾವನ್ನು ಇವಾಲ್ವ್ ಮಾಡಿ ನೀವು ಆದೇಶ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ನಿರೀಕ್ಷೆ. ಎಸ್. ಒಂದು ವೇಳೆ 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿಮ್ಮ ನಿರೀಕ್ಷೆ ನೀರು ಪಾಲಾದರೆ ವಾಟ್ ನೆಕ್ಸ್ಟ್? ಈ ಸರ್ಕಾರನೂ ನೀರು ಪಾಲಾಗುತ್ತೆ. ಬರೆದಿಟ್ಕೊಳ್ಳಿ, ಈ ಸರ್ಕಾರನೂ ನೀರು ಪಾಲಾಗುತ್ತೆ. ನೀವು ಈ ರಾಜ್ಯದ 25% ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳ ಜೊತೆ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ. ಸೊ ಬಿ ಕೇರ್ಫುಲ್. ನೀವು ನೀರು ಪಾಲಾಗ್ಬಿಡ್ತೀರಿ. ಭಾಳ ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ. ಈಗ ನೀವು ಕೂಡ ಇನ್ಫ್ಯಾಕ್ಟ್ BJP ಚಿತ್ರದುರ್ಗದಿಂದ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಇದ್ದೀರಿ. ಇದೇ ಒಂದು ವಿಶೇಷ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ಅದನ್ನು ಮುಂದೂಡಿದ್ದೀರಿ. ಒಂದು ವೇಳೆ 27ನೇ ತಾರೀಕು ನಾ ಹೇಳಿದ ಹಾಗೆ ನಿಮ್ಮ ನಿರೀಕ್ಷೆ ನಿರೂಪಣೆಯಾದರೆ ಹೋರಾಟ ಯಾವ ರೂಪದಲ್ಲಿರುತ್ತೆ? 27ನೇ ತಾರೀಕು ಆದಮೇಲೆ ಹಿರಿಯರ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಅಲ್ಲ, ಪಾದಯಾತ್ರೆ ಅನ್ನೋದು ಜೀವಂತವಾಗಿದೆಯಾ ಇನ್ನೂ ಕೂಡ? ಅದು ಡೆಫಿನೆಟ್ ಆಗಿ ಜೀವಂತವಾಗಿದೆ. ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಹಿರಿಯರ ಜೊತೆ ಕೂತ್ಕೊಂಡು ಮಾಡ್ತೀವಿ. ಹಾಗೆ ಅವತ್ತಿನ ತೀರ್ಮಾನ ನಿಮ್ಮ ಪ್ರಕಾರ ಈ ಉಪಚುನಾವಣೆಯ ಮೇಲೂ ಪರಿಣಾಮ ಬೀರುತ್ತೆ ಅಂತ ಭಾವಿಸ್ತೀರಾ? ಡೆಫಿನೆಟ್ಲಿ. ಇದು ಭಾಳ ಸೆನ್ಸಿಟಿವ್ ವಿಷಯ. ಒಬ್ಬೊಬ್ಬರು ಹಳ್ಳಿಗೆ ಈಗ ನಾವು ಹೋಗಿದ್ವಲ್ಲ, ಅಲ್ಲಿನೂ ಕೇಳ್ತಾರೆ ಜನ, ಏನಣ್ಣ ಏನು ಮಾಡುತ್ತೆ ಸರ್ಕಾರ ಅಂತ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗನ್ಸುತ್ತೆ ಒಂದು ಜುಡಿಷಿಯಸ್ ತೀರ್ಮಾನವನ್ನು ಈ ಸರ್ಕಾರ ತಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಮಹೇಶ್ ಅವರೇ, ಧನ್ಯವಾದಗಳು. ಭಾಳ ದಿನಗಳ ನಂತರ ಸಿಕ್ಕಿದ್ರೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಸ್, ಇದು ಮಹೇಶ್ ಅವರ ನೇರ ನುಡಿಗಳು. ಬಾಗಲಕೋಟೆಯಿಂದ ಗುರುರಾಜ್ ಬಿಜೂರ್ ಜೊತೆ ವೀರೇಂದ್ರ ಒಪ್ಪುಂದ ವಾರ್ತೆ.